ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 6 ವಾಕ್ಯ 33 ತಿಳಿಸುವುದೇನೆಂದರೆ, ಮೊದಲು ದೇವರ ರಾಜ್ಯವನ್ನು ಮತ್ತು ಆತನ ನೀತಿಯನ್ನು ಹುಡುಕಿರಿ. ಚಿಂತನೆ: ದೇವರನ್ನು ನಮ್ಮ ಜೀವನದ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಳ್ಳಲು ಯೇಸು ನಮ್ಮನ್ನು ಆಹ್ವಾನಿಸುತ್ತಾನೆ. ನಾವು ಆಗಾಗ್ಗೆ ನಮ್ಮ ಅಗತ್ಯಗಳು, ಭವಿಷ್ಯ ಮತ್ತು ಭದ್ರತೆಯ ಬಗ್ಗೆ ಚಿಂತಿಸುತ್ತೇವೆ. ಆದರೆ ನಾವು ಮೊದಲು ದೇವರ ರಾಜ್ಯವನ್ನು ಹುಡುಕಿದಾಗ ಆತನ ಚಿತ್ತ, ಸತ್ಯ ಮತ್ತು ಪ್ರೀತಿಯ ಪ್ರಕಾರ ಬದುಕುವುದು, ಉಳಿದಿದ್ದನ್ನು ಆತನೇ ನೋಡಿಕೊಳ್ಳುತ್ತಾನೆ ಎಂದು ನಮಗೆ ಯೇಸು ಕಲಿಸುತ್ತಾರೆ. ದೇವರ ರಾಜ್ಯವನ್ನು ಹುಡುಕುವುದು ಎಂದರೆ ಆತನನ್ನು ನಂಬುವುದು, ನಂಬಿಕಸ್ತಿಕೆಯಿಂದ ಪ್ರಾರ್ಥಿಸುವುದು, ಇತರರಿಗೆ ಸೇವೆ ಸಲ್ಲಿಸುವುದು ಮತ್ತು ಕಷ್ಟಕರವಾದಾಗಲೂ ಸರಿಯಾದುದನ್ನು ಆರಿಸುವುದು. ದೇವರು ಮೊದಲು ಬಂದಾಗ ಉಳಿದಿದ್ದೆಲ್ಲವೂ ಅದರ ಸರಿಯಾದ ಸ್ಥಾನವನ್ನು ಕಂಡುಕೊಳ್ಳುತ್ತದೆ. ಪ್ರಾರ್ಥನೆ: ಸ್ವರ್ಗೀಯ ತಂದೆಯೇ, ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ರಾಜ್ಯವನ್ನು ಹುಡುಕಲು ನನಗೆ ಸಹಾಯ ಮಾಡಿರಿ. ನನ್ನ ಆಲೋಚನೆಗಳು, ಮಾತುಗಳು ಮತ್ತು ಕ್ರಿಯೆಗಳು ನಿನ್ನ ನೀತಿಯನ್ನು ಪ್ರತಿಬಿಂಬಿಸುವಂತೆ ಮಾರ್ಗದರ್ಶನ ಮಾಡಿರಿ. ನಿನ್ನ ಪ್ರೀತಿಯ ಕಾಳಜಿಯಲ್ಲಿ ನನ್ನ ನಂಬಿಕೆಯನ್ನು ಹೆಚ್ಚಿಸಿರಿ ಮತ್ತು ಅನಗತ್ಯ ಚಿಂತೆಗಳಿಂದ ನನ್ನನ್ನು ಮುಕ್ತಗೊಳಿಸಿರಿ. ನನ್ನ ಜೀವನವು ಯಾವಾಗಲೂ ನಿನಗೆ ಮಹಿಮೆಯನ್ನು ನೀಡಲಿ. ಆಮೆನ್.